ಇಫಾ ಹಾಕಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಗೆ ವಿದ್ಯುಕ್ತ ಚಾಲನೆ ದೊರೆಯಿತು. ಸೋಮವಾರಪೇಟೆಯ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿಗೆ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಹಾಕಿ ಸ್ಟಿಕ್ನಿಂದ ಸ್ಕೂಪ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದವರು ಹಾಕಿ ಪಂದ್ಯಾವಳಿಗೆ ಶುಭ ಹಾರೈಸಿದರು. ಮೇ 10ರವರೆಗೆ ಸೋಮವಾರಪೇಟೆಯ ಸಿಂಥೆಟಿಕ್ ಟರ್ಫ್ ಮೈದಾನದಲ್ಲಿ ಇಫಾ ಹಾಕಿ ಚಾಂಪಿಯನ್ ಟ್ರೋಫಿ ಪಂದ್ಯಾವಳಿ ನಡೆಯಲಿದೆ. ಹಾಕಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿಯಲ್ಲಿ 8 ಪ್ರತಿಷ್ಠಿತ ತಂಡಗಳ ನಡುವೆ ಹಣಾಹಣಿ ನಡೆಯಲಿದೆ. ಇಫಾ ಪಂದ್ಯಾವಳಿಯ ಲೋಗೋವನ್ನು ಜಿಲ್ಲಾ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರು ಅನಾವರಣಗೊಳಿಸಿದರು. ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಶ್ರೀನಿಧಿ ಲಿಂಗಪ್ಪ, ಉಪಾಧ್ಯಕ್ಷ ಹರ್ಷಿತ್ ಶಿವಪ್ಪ, ಆದರ್ಶ್ ತಂಬಯ್ಯ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು. ರಾಜ್ಯ ಮಟ್ಟದ ಪ್ರತಿಷ್ಠಿತ ತಂಡಗಳಾದ ಕೆನರಾ ಬ್ಯಾಂಕ್, ಕರ್ನಾಟಕ ಸ್ಟೇಟ್ ಪೊಲೀಸ್, ಎಜಿಒಆರ್ಸಿ, ಸೌತ್ ವೆಸ್ಟರ್ನ್ ರೈಲ್ವೇಸ್, ಕಸ್ಟಮ್ಸ್, ಡಿವೈಇಎಸ್, ಸದರ್ನ್ ಕಮಾಂಡ್ ಹಾಗೂ ಆತಿಥೇಯ ಇಫಾ ತಂಡಗಳು ಭಾಗವಹಿಸ್ತಾ ಇವೆ. Young Indian Farmer Association, this is the inauguration of the state level hockey tournament edition 1, which has been organized here in Somarpet under the aegis of Hockey Karnataka and Hockey Cook. ಸೋಮವಾರಪೇಟೆಯಲ್ಲಿ ಕಳೆದ 18 ವರ್ಷದಿಂದ ಯಾವುದೇ ಹಾಕಿ ಮ್ಯಾಚ್ ಆಗ್ತಾ ಇರಲಿಲ್ಲ. ಈ ಸಾರಿ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ, ಇಫಾ ವತಿಯಿಂದ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡಲ್ಲಿ ಹಾಕಿಯನ್ನು ಆಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದೆ. ಸೋಮವಾರಪೇಟೆ ಅಂತಂದರೆ ಹಾಕಿ, ಸೋಮವಾರಪೇಟೆ ಅಂತಂದರೆ ಹಲವಾರು ಕ್ಯಾಪ್ಟನ್ಗಳನ್ನು ಕೊಟ್ಟಂಥ ತಾಲೂಕು. ಅರ್ಜುನ್ ಆಲಯಪ್ಪ ಇರ್ಬೋದು, ಗೋವಿಂದ ಇರ್ಬೋದು, ಗಣೇಶ್ ಇರ್ಬೋದು, ಹೀಗೆ 3 ಜನ ಕ್ಯಾಪ್ಟನ್ನ ಇಲ್ಲಿಂದ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿಯ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟಾಗೆ ಆಗ್ತದೆ. ನಮ್ಮ ಯಂಗ್ ಇಂಡಿಯನ್ ಅಸೋಸಿಯೇಷನ್ ಅವರು ಇವತ್ತು ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾರೆ. ಶುಭ ಆಗಲಿ, ಹೆಮ್ಮರವಾಗ ಬೆಳೀಲಿ. ಪ್ರತಿ ವರ್ಷ ಈ ಹಾಕಿ ಟೂರ್ನಮೆಂಟ್ ನಡೆಯುವಂಥದ್ದು ಆಗಲಿ ಅಂತೇಳಿ ಶುಭ ಕೋರ್ತೇವೆ. ಧನ್ಯವಾದ. ಥ್ಯಾಂಕ್ ಯು. ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಮೊದಲನೇ ವರ್ಷದ ಹಾಕಿ ಪಂದ್ಯಾಟವನ್ನು ನಾವು ರಾಜ್ಯ ಮಟ್ಟದ ಹಾಕಿ ಪಂದ್ಯಾಟವನ್ನು ನಾವು ಆಯೋಜನೆ ಮಾಡಿದ್ದೀವಿ. ತುಂಬ ಸಂತೋಷವಾಗ್ತಾ ಇದೆ. ಒಂದು ರೈತ ಕುಟುಂಬದಿಂದ ಬಂದಂತಹ ಎಲ್ಲ ನಮ್ಮ ಮೆಂಬರ್ಸ್ಗಳೇನಿದ್ದಾರೆ ಪ್ರತಿಯೊಬ್ಬರು ಸೇರಿ 1 ತಿಂಗಳಿಂದ ಶ್ರಮ ವಹಿಸಿ ಹಲವಾರು 8 ಟೀಮ್ಗಳನ್ನು ಇಲ್ಲಿ ಕರೆದು ನಾವು ಸೋಮವಾರಪೇಟೆಯಲ್ಲಿ ಸುಮಾರು 25 ವರ್ಷದ ನಂತರ ಈ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ತುಂಬ ಸಂತೋಷವಾಗ್ತಾಯಿದೆ. ಈ ಮೂಲಕ ನಾವು ಎಲ್ಲ ಸಾರ್ವಜನಿಕರು ಕೇಳ್ಕೊಳ್ತಿದ್ದೀನಿ, ಬನ್ನಿ ನಮ್ಮ ಜೊತೆಯಲ್ಲಿರಿ, ಈ ಒಂದು ಮ್ಯಾಚ್ಗಳನ್ನು ನೋಡಿ. ಅದ್ಭುತವಾಗಿದೆ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳು ಸಾಕಷ್ಟು ಹಲವಾರು ಜನರು ಕೂಡ ಇಲ್ಲಿ ಆಡ್ತಾ ಇದ್ದಾರೆ, ಹಲವಾರು ಪ್ಲೇಯರ್ಸ್ಗಳು ಆಡ್ತಾ ಇದ್ದಾರೆ. ನಿಮಗೆ ಟಿ ವಿಯಲ್ಲಿ ನೋಡುವಂತಹ ಒಂದು ಏನು ಬಿಂಬ ಇರುತ್ತೆ, ನಿಮ್ಮ ಕಣ್ಣಿನ ದೃಷ್ಟಿಯಲ್ಲಿ ನಾವು ನೋಡ್ಬೋದು. ಎಲ್ಲರೂ ಈ ಮಾಧ್ಯಮದ ಮುಖಾಂತರ ಇಂತಹ ಒಂದು ಅದ್ಭುತವಾದ ಮ್ಯಾಚ್ಗಳನ್ನು ನೋಡಲಿಕ್ಕೆ ನಾನು ಆಹ್ವಾನಿಸ್ತಾ ಇದ್ದೀನಿ. ಧನ್ಯವಾದ.